ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ಕ್ಕೆ ಬಂದಂತಹ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಂದಂತಹ ಸ್ಪರ್ಧಿ ಶೋಭಾ ಶೆಟ್ಟಿ ಈ ಬಿಗ್ ಬಾಸ್ನ ಗೇಮ್ ಚೇಂಜರ್ ಅಂತ ಹೇಳಿಬಿಟ್ಟು ನಂಬಲಾಗಿತ್ತು. ಅದೇ ಕಾರಣಕ್ಕೆ ಶೋಭಾ ಶೆಟ್ಟಿಯನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿದ್ದು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಆಕೆಗೆ ಈಗಾಗಲೇ ತೆಲುಗು ಬಿಗ್ ಬಾಸ್ನಲ್ಲಿ ಆಡಿದಂಥ ಅನುಭವ ಇದೆ. ಹಾಗಾಗಿ ಕನ್ನಡ ಬಿಗ್ ಬಾಸ್ಗೆ ಆಕೆ ಬಂದರೆ ಗೇಮ್ ಚೇಂಜರ್ ಆಗಿ ಬದಲಾಗ್ತಾಳೆ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು, ಹೇಗೆ ಆಡಬೇಕು ಅನ್ನುವಂತಹ ಎಲ್ಲ ತಂತ್ರಗಾರಿಕೆ ಆಕೆಗೆ ಗೊತ್ತಿರೋದ್ರಿಂದ ಇದೊಂದು ಒಳ್ಳೆಯ ನಿರ್ಧಾರ ಆಗುತ್ತೆ. ಪಾಪ್ಯುಲಾರಿಟಿ ವೈಸ್ ಮತ್ತು TRP ವೈಸ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತು ಬಿಗ್ ಬಾಸ್ ಮನೆಯನ್ನು ಇನ್ನಷ್ಟು ಜನರ ಹತ್ತಿರ ಆಕರ್ಷಣೆ ಮಾಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಶೋಭಾ ಶೆಟ್ಟಿಯನ್ನು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸಿಕೊಟ್ರು. ಆದರೆ ಶೋಭಾ ಶೆಟ್ಟಿಗಿಂತನೂ ಕೂಡ ಶೋಭಾ ಶೆಟ್ಟಿಗೆ ಜೊತೆಗೆ ಹೋದಂತಹ ರಜತ್ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಗಮನವನ್ನು ಸೆಳೀತಾ ಇದ್ದರೆ, ಶೋಭಾ ಶೆಟ್ಟಿ ಎಲ್ಲೋ ಮೊದಲ ವಾರ ಇದ್ದಂತೆ ಎರಡನೇ ವಾರ ಕಾಣಿಸ್ತಿಲ್ಲ. ಜೊತೆಗೆ ಮಂಜಣ್ಣನ ವಿರುದ್ಧನೇ ಅಥವಾ ಮಂಜು ಮಹಾರಾಜರ ವಿರುದ್ಧನೇ ಶೋಭಾ ಶೆಟ್ಟಿ ಸ್ವಲ್ಪ ತಿರುಗಿ ಬಿದ್ದಿರೋದು ಚರ್ಚೆಗೆ ಕೇಂದ್ರ ಬಿಂದು ಆಗ್ತು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಶೋಭಾ ಶೆಟ್ಟಿ ತನ್ನ ಆಟವನ್ನು ಪ್ರದರ್ಶನ ಮಾಡ್ತಾ ಇಲ್ಲ ಮತ್ತು ಮುಂಚೆ ಇದ್ದಂಥ ಶೋಭಾ ಶೆಟ್ಟಿ ಈಗ ಕಾಣಿಸ್ತಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ. ಕಾರಣ ಏನು? ಒಂದೇ ವಾರಕ್ಕೆ ಶೋಭಾ ಶೆಟ್ಟಿಯ ಪುಂಗಿ ಬಂದಾಗಿದೆ ಯಾಕೆ? ಜೊತೆಗೆ ಇಲ್ಲಿ ಶೋಭಾ ಶೆಟ್ಟಿ ಯಾವ ರೀತಿ ಆಟ ಆಡ್ತಿದ್ದಾರೆ, ಇದು ಶೋಭಾ ಶೆಟ್ಟಿ ಒಂದೆರಡು ವಾರಗಳಲ್ಲಿ ಹೊರಗೆ ಹೋಗುವಂಥ ಮುನ್ಸೂಚನೆನಾ? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲಿ ಹೇಳಿದಂತೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಗೇಮ್ ಚೇಂಜರ್ ಆಗಿ ಎಂಟ್ರಿಯನ್ನು ಕೊಟ್ಟಂಥ ಸ್ಪರ್ಧಿಗಳು ಅಂತ ಹೇಳಿದ್ರೆ ಅದು ಶೋಭಾ ಶೆಟ್ಟಿ ಮತ್ತು ರಜತ್. ಇವರಿಬ್ಬರನ್ನ ಬಿಗ್ ಬಾಸ್ ಮನೆಯ ಒಳಗಡೆ ವೈಲ್ಡ್ ಕಾರ್ಡ್ ಮೂಲಕ ಕಳಿಸಿರುವಂಥ ಉದ್ದೇಶನೇ ಅದು. ಆಟದ ಶೈಲಿಯನ್ನು ಬದಲಾಯಿಸಬೇಕು ಮತ್ತು ಆಟದಲ್ಲಿ ಈಗ ಸ್ಪರ್ಧಿಗಳು ಭಾಗವಹಿಸುತ್ತಿರುವಂಥ ರೀತಿ ಮತ್ತು ನೀತಿ, ಅವರು ಆಡ್ತಿರುವಂಥ ರೀತಿ ಮತ್ತು ಶೈಲಿ, ಹಾಗೆಯೇ ಪದಗಳು ಎಲ್ಲವೂ ಕೂಡ ಸ್ವಲ್ಪ ಇನ್ನೂ ಕೂಡ ಅಗ್ರೆಸಿವ್ ಆಗಬೇಕು. ಆಮೇಲೆ TRP ವೈಸ್ ಇಂಪ್ರೂವ್ ಆಗಬೇಕು. ಆ ಕಾರಣಕ್ಕೋಸ್ಕರ ನೀವಿಬ್ಬರು ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಶೋಭಾ ಶೆಟ್ಟಿ ಮತ್ತು ರಜತನ್ನು ಒಳಗಡೆ ಕಳಿಸಿರ್ತಾರೆ. ಇನ್ಫ್ಯಾಕ್ಟ್ ಅವರು 50 ದಿನದ ಆಟವನ್ನು ಕೂಡ ನೋಡಿರೋದ್ರಿಂದ ಅವರಿಗೆ ಈ 30 ದಿನಗಳ ಕಾಲ ಹೇಗೆ ಆಡಬೇಕು, ಯಾಕಂತ ಹೇಳಿದ್ರೆ ಇಲ್ಲಿ 2-3 ಹಂತವಾಗಿ ಬಿಗ್ ಬಾಸನ್ನು ವಿಂಗಡಣೆ ಮಾಡ್ಬೋದು. 50 ದಿನದ ಆಟ ಒಂದು, ನಂತರ 30 ದಿನದ ಆಟ ಒಂದು, ಮತ್ತೆ 30 ದಿನದ ಆಟ. ಯಾಕಂತ ಹೇಳಿದ್ರೆ ಒಟ್ಟೊಂದು 110 ದಿನಗಳ ಆಟ ಸಾಮಾನ್ಯವಾಗಿ ಇರುವಂಥದ್ದು. ಈ 50 ದಿನ ಆದ ಬಳಿಕ 30+30 ಈ 60 ದಿನದ ಆಟ ಇದೆಯಲ್ಲ, ಅಷ್ಟು ಈಸಿ ಇರಲ್ಲ. ಹಾಗಾಗಿ ಈ 30 ದಿನಗಳ ಆಟದ ಒಳಗಡೆ ಇವರಿಬ್ಬರು ಕೂಡ ಹೇಗೆ ಆಟ ಆಡ್ತಾರೆ ಮತ್ತು ಯಾವ ರೀತಿ ಇರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ, ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಒಂದು ವೇಳೆ ಇವರು ಸರಿ ಹೋಗ್ತಿಲ್ಲ ಅಂತ ಹೇಳಿದ್ರೆ ಆ 30 ದಿನಗಳ ಒಳಗೆ ಇವರನ್ನು ಹೊರಗಡೆ ಕಳಿಸ್ತಾರೆ. ಈ ಹಿಂದೆನೂ ಕೂಡ ಹಾಗೆ ಮಾಡಿದ್ದಾರೆ. ಹಾಗಾಗಿ ಈ 30 ದಿನಗಳ ಆಟ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ನೋಡಿದ್ರೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ, ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂತಹ ಈ ಶೋಭಾ ಶೆಟ್ಟಿ ಮತ್ತು ರಜತಲ್ಲಿ ಶೋಭಾ ಶೆಟ್ಟಿ ಅಷ್ಟೇನು ಎರಡನೇ ವಾರ ಪರ್ಫಾರ್ಮೆನ್ಸನ್ನು ಕೊಡಲಿಲ್ಲ ಅನ್ನೋದನ್ನು ಗಮನಿಸಬೇಕು. 2 ದಿನಗಳ ಆಟ ಅಷ್ಟೇ ಆಗಿರೋದು, ಬಟ್ 2 ವಾರನೂ ಕೂಡ ಕಂಪ್ಲೀಟಾಗಿ ತಂಡ ಆಗಿದ್ದಾರೆ. ಮೊದಲ ವಾರ ಆಕೆಯ ಹಾರಾಟ ಏನು, ಆಕೆ ಬಿಗ್ ಬಾಸ್ ಮನೆಯನ್ನು ಕಂಟ್ರೋಲ್ ಮಾಡಿದಂಥ ರೀತಿ ಏನು, ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ವಿರುದ್ಧ ಆಕೆ ರೋಷಾವೇಶವನ್ನು ಪ್ರದರ್ಶನ ಮಾಡಿದ ರೀತಿ ಏನು, ಮಾತುಗಳೇನು, ಒಬ್ಬ ಲೇಡಿ ರೆಬೆಲ್ ಬಂದುಬಿಟ್ಲು ಬಿಗ್ ಬಾಸ್ ಮನೆಗೆ ಅನ್ನೋ ರೀತಿಯಲ್ಲಿತ್ತು. ಆದರೆ 2ನೇ ವಾರ ಪುಂಗಿ ಕಂಪ್ಲೀಟಾಗಿ ಬಂದಾಗಿದೆ. ಅದರಲ್ಲೂ ಕೂಡ ಸುದೀಪ್ ಅವರು ಬಂದು ಹೋದ ಬಳಿಕ ಅಂತೂ ಶೋಭಾ ಶೆಟ್ಟಿ ವಾಯ್ಸೇ ಹೊರಗೆ ಬರ್ತಾ ಇಲ್ಲ. ಅಕ್ಕ ಫುಲ್ಲು ಡೌನ್ ಆಗಿದ್ದಾರೆ. ಆದರೆ ರಜತ್ ಹಾಗಿಲ್ಲ. ಮೊದಲನೇ ವಾರಕ್ಕಿಂತ 2ನೇ ವಾರನೇ ಹೆಚ್ಚು ಮಾತನಾಡ್ತಿದ್ದಾರೆ, ಹೆಚ್ಚು ಆ್ಯಕ್ಟಿವ್ ಆಗಿದ್ದಾರೆ. ತನ್ನ ಆಟವನ್ನು ಇನ್ನಷ್ಟು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದಟ್ ಇಲ್ಲಿ ಉಲ್ಟಾ ಆಗ್ತಿದೆ ಬಿಗ್ ಬಾಸ್ನ ಎಕ್ಸ್ಪೆಕ್ಟೇಷನ್ ಅನ್ನೋದರಲ್ಲಿ ಡೌಟ್ ಇಲ್ಲ. ಅದರಲ್ಲೂ ಕೂಡ ಈ ವಾರ ಸ್ವಲ್ಪ ಡಿಫ್ರೆಂಟಾಗಿ ಇದೆ. ಈ ಒಂದು ಕಂಪ್ಲೀಟಾಗಿ ಟಾಸ್ಕ್ ಇರ್ಬೋದು, ಕ್ಯಾಪ್ಟನ್ಸಿ ಓಟಗಳಿರ್ಬೋದು, ಜೊತೆಗೆ ಕ್ಯಾಪ್ಟನ್ ಆಡ್ತಿರುವಂಥ ರೀತಿ ಇರ್ಬೋದು, ಎಲ್ಲದೂ ಕೂಡ ಕಂಪ್ಲೀಟಾಗಿ ಬೇರೆ ಥರನೇ ಇದೆ. ಬಿಗ್ ಬಾಸ್ ಮನೆಯನ್ನು ಈ ಬಾರಿ ಉಗ್ರ ಮಂಜು ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ಸಾಕ್ತಿರೋದ್ರಿಂದ ಅವರನ್ನೇ ಮನೆಯ ಮಹಾರಾಜರನ್ನಾಗಿ ಮಾಡಿ, ಅದರಿಂದ ಎಲ್ಲರೂ ಕೂಡ ಅವರ ಸೇವೆಯನ್ನು ಮಾಡಬೇಕು, ಅವರು ಹೇಳಿದಂತೆ ಕೇಳಬೇಕು. ಈ ವಾರದ ನಾಮಿನೇಷನ್ ಟಾಸ್ಕ್ ಕೂಡ ಆರಂಭವಾಗಿದ್ದು, ಅದರಲ್ಲೂ ಕೂಡ ಮಂಜು ಮಾತುಗಳೇ ಅಂತಿಮವಾಗಿದ್ದು, ಇದು ಈ ವಾರ ಕಂಪ್ಲೀಟಾಗಿ ಮನೆಯ ವಾತಾವರಣವನ್ನೇ ಬದಲಾವಣೆ ಮಾಡಿ ಹಾಕಿದೆ. ಈ ವೇಳೆ ನಾಮಿನೇಷನ್ ಮಾಡಬೇಕಂತ ಪ್ರಕ್ರಿಯೆಯು ಕೂಡ ಮಹಾಪ್ರಭು ಮಹಾರಾಜರ ಎದುರುಗಡೆನೆ ನಡಿಬೇಕು. ಅವರು ಮುಂದೆ ಹೇಳಬೇಕು ಕಾರಣವನ್ನು. ಆ ಕಾರಣವನ್ನು ಹೇಳುವಂಥ ಸಂದರ್ಭದಲ್ಲಿ ಅದು ಸೂಕ್ತ ಅನಿಸಿದ್ರೆ ನಾಮಿನೇಟ್ ಮಾಡ್ಬೋದು, ಸೂಕ್ತ ಅಲ್ಲದಿದ್ದರೆ ಅಲ್ಲಿ ಯಾರು ನಾಮಿನೇಟ್ ಮಾಡಲಿಕ್ಕೆ ಬಂದಿರ್ತಾರೆ ನೋಡಿ, ಅವರೇ ನಾಮಿನೇಟ್ ಆಗ್ತಾರೆ. ಆ ರೀತಿ ಇಲ್ಲಿ ಮಹಾರಾಜ ಮಂಜು ಅವರಿಗೆ ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಎಡವಿದ್ರು, ಒಂದಷ್ಟು ಜನ ಸಕ್ಸಸ್ ಆದರು. ಅದು ಮಂಜನ್ಗೂ ಕೂಡ ಒಪ್ಪಿಗೆ ಆಗುವಂತೆ ಇದ್ದರೆ ಮಾತ್ರ ನಾಮಿನೇಷನ್. ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದ್ರೆ ಆ ಸ್ಪರ್ಧಿಯೇ
ನಾಮಿನೇಷನ್ ಆಗಿ ಹೋಗುವಂಥದ್ದು ಅಧಿಕಾರ ಸ್ವತಃ ರಾಜನಿಗಿತ್ತು. ಹೀಗೆ ಹಲವರು ನಾಮಿನೇಟ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವು ಕಾರಣಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವರನ್ನೇ ನಾಮಿನೇಟ್ ಕೂಡ ಮಾಡ್ತಾರೆ ಮಂಜು. ಹೀಗೆ ನಾಮಿನೇಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಂತಿಮ ಹಂತ ಬಂದಾಗ ಹನುಮಂತು ಅವರ ನಾಮಿನೇಷನ್ ಪ್ರಕ್ರಿಯೆ ಬರ್ತದೆ. ಹನುಮಂತು ಅವರು ನಾಮಿನೇಟ್ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಶೋಭಾ ಶೆಟ್ಟಿ ಅವರ ಹೆಸರನ್ನು ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ಹನುಮಂತು ಕೊಟ್ಟಂಥ ಕಾರಣ ಏನು ಅಂತ ಹೇಳಿದ್ರೆ, ಶೋಭಕ್ಕ ನಮ್ಮ ತಂಡದ ಕ್ಯಾಪ್ಟನ್ ಆದಾಗ ಯಾವ ಆಟವನ್ನು ಕೂಡ ಸರಿಯಾಗಿ ಆಡಿಲ್ಲ. ಕ್ಯಾಪ್ಟನ್ ಆದವರು ಒಗ್ಗಟ್ಟಿನಿಂದ ಟೀಮನ್ನು ತೆಗೆದುಕೊಂಡು ಹೋಗಬೇಕು. ಆದರೆ ಅವರು ಸಣ್ಣ ಸಣ್ಣ ಮಾತಿಗೆ ಎದ್ದು ಹೋಗ್ತಾಯಿದ್ರು. ಟೀಮನ್ನು ನಿಭಾಯಿಸುವಂಥ ಶಕ್ತಿ ಅವರಲ್ಲಿ ಇರಲಿಲ್ಲ. ಕಾರಣ ಇಡೀ ಗೇಮನ್ನು ಮಂಜಣ್ಣ ಮತ್ತು ರಜತಣ್ಣ ಅವರ ಪ್ಲಾನ್ನಿಂದ ನಡೆಸಬೇಕಾಯಿತು. ಆದರೆ ಶೋಭಕ್ಕೆ ಏನೂ ಕೂಡ ಮಾಡಲಿಲ್ಲ. ಶೋಭಕ್ಕೆ ಎದ್ದು ಹೋಗದೇ ಇದ್ದಿದ್ದರೆ ಸಾರಿ ಕೇಳುವಂಥ ಅವಶ್ಯಕತೆ ಇರ್ತಿರಲಿಲ್ಲ ಅಂತೇಳ್ಬಿಟ್ಟು ಹನುಮಂತ ನೇರವಾಗಿ ಕಾರಣಗಳನ್ನು ಕೊಡ್ತಾರೆ. ಆದರೆ ಹನುಮಂತ ಅವರು ಮಾಡಿದಂಥ ಆರೋಪಗಳನ್ನು ಶೋಭಾ ಶೆಟ್ಟಿ ಅಲ್ಲ ಹೇಳ್ತಾರೆ. ಹನುಮಂತು ಮಾಡಿದಂಥ ಆರೋಪಗಳಿಗೆ ಸ್ಪಷ್ಟನೆ ನೀಡುವಂಥ ಪ್ರಯತ್ನವನ್ನು ಶೋಭಾ ಶೆಟ್ಟಿ ಮಾಡ್ತಾರೆ. ಆದರೆ ಹನುಮಂತು ಅದನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಕಾರಣಗಳನ್ನು ನಾನು ನೀಡಿದ್ದೀನಿ, ನಾಮಿನೇಟ್ ಮಾಡೋದು ಬಿಡೋದು ನಿನ್ನಿಷ್ಟ ಸೌಕರ್ಯ ಅಂತೇಳ್ಬಿಟ್ಟು ಮಂಜುಗೆ ನಿರ್ಧಾರವನ್ನು ಒಪ್ಪಿಸಿಬಿಡ್ತಾರೆ. ಆಗ ಶೋಭಾ ನಾಮಿನೇಷನ್ಗೆ ನೀಡಿದಂಥ ಕಾರಣಗಳು ಸೂಕ್ತವಾಗಿದೆ ಅಂತೇಳ್ಬಿಟ್ಟು ಮಂಜು ನಾಮಿನೇಷನ್ಗೆ ಅಂಕಿತವನ್ನು ಹಾಕಿಬಿಡ್ತಾರೆ. ಯಾವಾಗ ಮಂಜು ನಾಮಿನೇಷನ್ ಮಾಡಿ ಅಂತೇಳ್ಬಿಟ್ಟು ಅಂಕಿತ ಹಾಕ್ತಾರೋ ಶೋಭಾ ಶೆಟ್ಟಿ ರೋಚಿಗೆ ಹೇಳ್ತಾರೆ. ನಾಮಿನೇಷನ್ ನಿರ್ಧಾರ ಫೈನಲ್ ಆದಮೇಲೆ ಶೋಭಾ ತನ್ನ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಬೇಕು. ಆದರೆ ಅವರು ರಾಜನ ಎದುರೇ ನಿಲ್ತಾರೆ. ತನ್ನ ಮೇಲಿನ ಆರೋಪಗಳಿಗೆ ಸ್ಪಷ್ಟನೆ ನೀಡ್ತಾ ಇದ್ರು. ಇದು ಮಹಾರಾಜ ಮಂಜುಗೆ ಸಿಟ್ಟು ತರಿಸ್ತು. ಇದು ಬಿಗ್ ಬಾಸ್ ಮಹಾರಾಜನ ಆಜ್ಞೆ. ವಾದ ಪ್ರತಿವಾದ ಮಾಡೋದಕ್ಕೆ ನೀಡಿದಂಥ ಸಮಯ ಮುಗ್ದು ಹೋಗಾಗಿದೆ. ನೀವು ನಿಮ್ಮ ಸ್ಥಳಕ್ಕೆ ಹೋಗಿ ಕುಳಿತುಕೊಳ್ಳಿ ಅಂತೇಳಿ ಸಿಟ್ಟಿನಿಂದ ಹೇಳ್ತಾರೆ. ನಿಮ್ಮನ್ನು ರಾಜನಾಗಿ ಮಾಡಿರೋದು ನ್ಯಾಯ ಕೊಡಬೇಕು ಅಂತ ಹೇಳಿ, ಅನ್ಯಾಯ ಮಾಡಬೇಕು ಅಂತಲ್ಲ ಅಂತೇಳ್ಬಿಟ್ಟು ಮಂಜುಗೆ ಶೋಭಾ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ಮಂಜು ಇದು ಯಾವುದನ್ನು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ನಡೀರಿ ಅಂತೇಳ್ಬಿಟ್ಟು ಕಿರಿಸ್ತಾರೆ. ನಂತರ ಶೋಭಾ ಶೆಟ್ಟಿ ಅಲ್ಲಿ ಹೋಗಿ ಗುಣ ಅಂತೇಳಿ ಮತ್ತೆ ಶಾಪವನ್ನು ಹಾಕ್ತಾ ಹೋಗಿ ಕೂತ್ಕೊಳ್ತಾರೆ. ಅಲ್ಲಿಗೆ ಒಟ್ಟಿನಲ್ಲಿ ಶೋಭಾ ಶೆಟ್ಟಿ ಈ ವಾರ ಮೊದಲ ಬಾರಿಗೆ ಸ್ವಲ್ಪ ತುಟಿ ಬಿಚ್ಚಿದಂಗೆ ಆಯಿತು. ಅದು ಕೂಡ ತುಟಿ ಹೆಚ್ಚು ಬಿಚ್ಚೋಕ್ಕೆ ಸಾಧ್ಯವಾಗಲಿಲ್ಲ. ಮಂಜು ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಹೀಗೆ ಶೋಭಾ ಶೆಟ್ಟಿ ಈ ವಾರ ನಾಮಿನೇಟ್ ಆಗಿದ್ದಾರೆ. ಹಲವರ ಕೈಯಲ್ಲಿ ನಾಮಿನೇಟನ್ನು ಮಾಡಿಸ್ಕೊಂಡಿದ್ದಾರೆ. ಹೀಗಾಗಿ ಶೋಭಾ ಶೆಟ್ಟಿ ಈ ವಾರ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳೆಲ್ಲ ಒಬ್ಬರಾಗಿರ್ತಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಇನ್ನೂ ಕೂಡ ಕಂಪ್ಲೀಟ್ ನಾಮಿನೇಷನ್ ಪ್ರಕ್ರಿಯೆ ಮುಗಿದೇ ಇರುವ ಕಾರಣದಿಂದ ಕಂಪ್ಲೀಟ್ ಆದಂಥ ಪಟ್ಟಿ ಇನ್ನೂ ಕೂಡ ಸಿಕ್ಕಿಲ್ಲ. ಯಾರೆಲ್ಲ ಈ ವಾರ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ, ಯಾರಿಗೆಲ್ಲ ಓಟಿನ ಅವಶ್ಯಕತೆ ಇದೆ ಅಂತೇಳಿ. ಬಟ್ಟು ಇಲ್ಲಿ ಗಮನಿಸಿದಾಗ ಹನುಮಂತ ಕೊಟ್ಟಂಥ ಕಾರಣದಲ್ಲಿ ಏನೂ ಕೂಡ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಹನುಮಂತ ಕೆಲವೊಂದು ವಿಚಾರಗಳನ್ನು ನೇರವಾಗಿ ನಿಕೃಷ್ಟವಾಗಿ ಮತ್ತು ಯಾವುದೇ ಮುಖ ನೋಡಿ ಮಾತನಾಡುವಂಥ ವ್ಯಕ್ತಿ ಅಲ್ಲ. ಹೌದು ಅಂದರೆ ಹೌದು, ಅಲ್ಲ ಅಂದರೆ ಅಲ್ಲ. ಈಗ ನೋಡಿ, ಯಾವಾಗ ಶೋಭಾ ಶೆಟ್ಟಿಯ ನಾಮಿನೇಷನ್ ಆಯಿತೋ ಅದಾದ ಬಳಿಕ ಹನುಮಂತ ಕೊಟ್ಟಂತಹ ರೀಸನ್ನು ಗೋಲ್ಡ್ ಸುರೇಶ್ದು. ಗೋಲ್ಡ್ ಸುರೇಶ್ ರಿಲೇಟೆಡ್ ಕೂಡ ಅದೇ ರೀಸನ್ಗಳನ್ನು ಕೊಟ್ಟು ನಾಮಿನೇಟ್ ಮಾಡಿದ್ದಾನೆ. ಹಾಗಾಗಿ ಹನುಮಂತ ಕೊಡುವಂತಹ ಈ ನಾಮಿನೇಷನ್ನ ಆನ್ಸರ್ಸ್ಗಳು ಅಥವಾ ಕಾರಣಗಳಿದಾವಲ್ಲ, ಅದನ್ನು ಮತ್ತೆ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಉಳಿಯುತ್ತೆ ಹೊರತು ಉತ್ತರ ಅಂತೂ ಸಿಗೋದಿಲ್ಲ. ಅಂತಹ ಕ್ಲಿಷ್ಟವಾದಂಥ ಸಿಚುವೇಶನ್ಸನ್ನು ನಿರ್ಮಾಣ ಮಾಡಿ ಹನುಮಂತ ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ಹನುಮಂತ ತುಂಬ ಜಾಣ್ಮೆಯ ಆಟಗಾರ ಅಂತೇಳಿ ಹೇಳೋದು. ಈಗ ಹನುಮಂತ ಕೊಟ್ಟಂಥ ಕಾರಣ ಅಥವಾ ಶೋಭಾ ಶೆಟ್ಟಿ ಬಗ್ಗೆ ನಡೆದುಕೊಂಡಂಥ ರೀತಿಯ ಬಗ್ಗೆ ಪ್ರೋಮೋ ಹಾಕಿದ್ರಲ್ಲ ಕಲರ್ಸ್ ಕನ್ನಡ, ಆ ಪ್ರೋಮೋ ಹಾಕಿದಂತಹ ಪೇಜ್ನಲ್ಲಿ ಒಂದಷ್ಟು ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಕಮೆಂಟ್ಸ್ಗಳು ಕೂಡ ಬರ್ತಿದ್ದಾವೆ. ನೆಗೆಟಿವ್ ಏನಂತ ಹೇಳಿದ್ರೆ, ಹನುಮಂತ ಇಲ್ಲಿ ಜಾಣ್ಮೆಯ ಆಟವನ್ನು ಆಡ್ತಿಲ್ಲ, ಮುಗ್ಧ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಮೋಸ ಮಾಡ್ತಿದ್ದಾನೆ, ಇಲ್ಲಿ ಆತ ಶೋಭಾ ಶೆಟ್ಟಿಯನ್ನು ನಾಮಿನೇಷನ್ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಕೆಲವರ ಅಭಿಪ್ರಾಯ. ಆ ಕಾರಣಕ್ಕೋಸ್ಕರ ಹಾಗೆಲ್ಲ ಹೇಳ್ತಿದ್ದಾರೆ. ಬಟ್ ಆದರೂ ಕೂಡ ಹನುಮಂತ ತುಂಬ ಅಳೆದು ತೂಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಹಾಗೆ ತುಂಬ ಎಚ್ಚರಿಕೆಯಿಂದ ಈ ಹೆಜ್ಜೆಯನ್ನು ಇಟ್ಟಿದ್ದಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಓವರಾಲ್ ಆಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಹನುಮಂತನ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ಕಡೆ ಈ ಶೋಭಾ ಶೆಟ್ಟಿಯನ್ನು ಹೆಸರನ್ನು ತೆಗೆದುಕೊಂಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತು ಎರಡನೇದು, ಶೋಭಾ ಶೆಟ್ಟಿ ಆಟ ಕಂಪ್ಲೀಟಾಗಿ ಡಲ್ ಹೊಡೆದಿದೆ ಅಂತೇಳಿ ನಿಮ್ಗೆ ಅನಿಸ್ತಿದೆಯಾ? ಮೊದಲನೇ ವಾರಕ್ಕೆ ಕಂಪೇರ್ ಮಾಡಿದ್ರೆ ಎರಡನೇ ವಾರಕ್ಕೆ ಕಂಪ್ಲೀಟ್ ಡಲ್ ಹೊಡೆದಿದೆ ಅಂತೇಳಿ ಅನಿಸ್ತಿದೆಯಾ? ಇದು ಶೋಭಾ ಶೆಟ್ಟಿ ಹೊರಗಡೆ ಹೋಗೋದಕ್ಕೂ ಕೂಡ ದಾರಿಯನ್ನು ಮಾಡಿಕೊಡ್ಬೋದು ಅಂತೇಳಿ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.